ಹಲೋ. ಹ್ಮ್ ರೇ ಅವ್ರು ಓದ್ತಿಲ್ಲ ಕಳ ಸಂಘದವ್ರು ಕಟ್ಟು ಅಂತ ನಿಂತ್ಕೊಂಡ್ಬಿಟ್ಟಾರ ಕಣ್ ಬಾರ್ಲಾ. ನಾನೇ ನಿಂತಾರನಪ್ಪ ನಿನ್ಗೆ ನೀನ್ ಕಟ್ಲಿಕ್ಕೆ ನೀನು ತಿನ್ನಕ್ಕೆ ನೀನ್ ಸಾಲ ತಗ್ಬಿಟ್ಟು ನನ್ ಕಟ್ಟು ಅಂದ್ರೆ ನಾನೇನ್ ಕಟ್ಟದೆ. ಎಲ್ಲ ಎತ್ಕೊಂಡ್ ಸಂಘದಾಗ ದುಡ್ಡು ಎತ್ಕೊಂಡ್ರು ನಾವು ಕುಡಿಯಕ್ ತಿನ್ನಕ್ಕೆ ಅಲ್ವಲ್ಲ ಖರ್ಚು ಮಾಡಿದ್ದು. ನೀನ್ ಕುಡಿ ಎಲ್ಲಾರು ಸಂಘ ಸಾಲ ತಗೊಂಡು ಒಳ್ಳೆ ಕೆಲ್ಸಕ್ ತಗೊಂಡ್ರು ನೀನೇನ್ ಕುಡಿಯಕ್ ತಿನ್ನಕ್ ತಗೊಂಡಿದ್ಯಾ? ಏ ಅವತ್ತು ನೀನು ಕುಡ್ದು ತಿಂದೆ ಎಲ್ಲ ರವಿ ಪ್ರವೀಣ್ ಇವತ್ತು ನಾನ್ ಯಾವಾಗ ಕುಡಿದಿದ್ದೀನಿ ಏ ಎಷ್ಟ್ ಜನ ಇಂತ ಇಸ್ಕೊಂಡ್ರೆ ಒಂದ್ ಲೋಡ್ ನೀರನ್ನ ಕುಡ್ದಿದ್ದೆ ಕಣ್ಲ ನೀನ್ ಕಾಸು ಕೊಟ್ಟಿಲ್ಲ. ಜ್ಯೂಸು ಸೆವೆನಪ್ಪು ಆತರ ಆ ಜ್ಯೂಸು ಏ ಜ್ಯೂಸು ಪಾಸು ಎಲ್ಲ ಕುಡ್ದಿದ್ದೆ ಎಲ್ಲ ಆಗೈತೆ. ಬಾರಲೇ ಕೊಡ್ತೀವ್ಲೇ. ಏನಂತ ₹1 ಇಲ್ಲ ಲೇ ಎಲ್ಲ ಏನೂ ಇಲ್ಲ ಬಂದ್ ಕೂತಿದೀನಿ. ವಾಪಸ್ ಬೆಂಗಳೂರು ಹೋಗಕ್ಕೆ ಯಾರು ಇರ್ತಾರೆ ಸಾಲ ಮಾಡ್ಕೊಂಡು ಹೋಗ್ಬೇಕು. ಲೇ ಯಾರನ್ನ ಬೆಂಗಳೂರು ಹೋಗಿ ದುಡ್ಕೊಂಡ್ ಬಂದವ್ರು ಬರಿಗಾಯಿಗೆ ಬರ್ತಾರನ್ಲ. ನಾನು ಡಬಲ್ ಮಾಡ್ತೀನಿ ಅಂತ ಸುಮ್ಮನಲ್ಲ. ಯಾರೋ ಕಿರಣ. ಕಾರ್ತಿ ಆ ಕಾರ್ತಿ ಕಿರಣ ಅಲ್ಲ. ಕಾರ್ತಿಕ್. ಹ್ಮ್ ಹ್ಮ್ ಲೇ ಸಂಘದವ್ರು ಮಾತಾಡ್ತಾರ ನೋಡಲ್ಲ, ಮಾತಾಡು ತಾಳೆ ಅಣ್ಣ ತಳಿ. ನಾನೇನ್ ಮಾತಾಡೋದು ನೋಡಿದ್ರ? ಏ ಏನ್ ಮಾಡಪ್ಪ, ನಾವ್ ಎಷ್ಟ್ ದಿನ ಬರೋಣ, ಹಲೋ ನಾವ್ ಎಷ್ಟ್ ದಿನ ಬರೋಣ. ಸರ್ ಅವನ್ ಅಲ್ಲೇ ಕಬ್ಬು ಕಟ್ಟಾಕೊಂಡು ಇಸ್ಕಳಿ ಸರ್ ಅಂತವು. ಏ ನೀವು ಅಲ್ಲ ಇವನು ಅವತ್ತೆಲ್ಲ ಕುಡ್ದು ತಿಂದಾನೆ ಸರ್. ಏನ್ ನೋಡಪ್ಪ, ಯಾರೇ 2-3 ಸತಿ ಬಂದೆ ಹಿಂಗಿಂಗೆ ಅಂತ ಅಂದ್ರು, ಇವತ್ತು ಕೊಡ್ತೀವಿ ಅಂತಂದ್ರು. ನಾನ್ ಜ್ಯೂಸ್ ಅಷ್ಟೇ ಕುಡಿದಿರೋದು. ಆ ನಾನ್ ಬೇಕಾದ್ರೆ ₹200 ಕೊಡ್ತೀನಿ, ₹200 ಕೊಡ್ತೀನಿ ನಾನ್ ಜ್ಯೂಸ್. ಏ ₹200 ಮಾತಾಡಿ ಸರ್ ಒಂಚೂರು. ಹಂಗ್ ಮಾಡ್ಬೇಡಪ್ಪ, ಸುಮ್ಮನೆ ಹೇಳಿ ಅವ್ರು ಇದ್ ಮಾಡ್ಯಾರೆ ಎಲ್ಲ. ಫಂಕ್ಷನ್ ಮಾಡುವಾಗೆಲ್ಲ ಒಟ್ಟಿ ಸೇರ್ಕೊಂತಾರೆ, ಇವಾಗ ನಾನ್ ಜ್ಯೂಸ್ ಕುಡ್ತೀನಿ ಅಂದ್ರೆ ಯಾರನ್ನ ನಂಬ್ತಾರ? ನನ್ನ ಹತ್ರ ಇಲ್ಲ ಇವಾಗ 1ನೇ ತಾರೀಕು. ಏ 1ನೇ ತಾರೀಕು ಅಂತಂದ್ರೆ ಇವತ್ತು 30, ನಾಳೆಕೆಲ್ಲ ನಾಡ್ದು ಅಷ್ಟೇ ಆಗಲ್ಲಪ್ಪ. ಎಷ್ಟ್ ದಿನ ತಿರ್ಗ್ಲಿ ನೀವು ಅವ್ರ ಮಂತಕ್ಕೆ ನಡೀರಿ ಸರ್. ನಮ್ಮ ಮನೆದಾಗ ಕೂತೀರಾ? ನಿಂಗೆ ಮೆಂಟ್ಲಾ ನಿಂಗೆ? ತಿಕ್ಕಿಡ್ದ ನಿಂಗೆ ಮನೆದಾಗ ಬರ್ತೀಯಾ? ಮನೆಯಿಂದ ಆಚೆ ಗೊತ್ತಿದ್ದೀನಿ ತಡಿ. ಎಲ್ಲಿಗೆ ಬರ್ಬೇಕು ಈಗ? ಎಲ್ಲಿಗೆ ಬರ್ಬೇಕು? ಸಾಮ್ಯಾನ ಅಂಗಡಿ ತಬಿದ್ದೀನಿ ಇಲ್ಲಿ ಕರ್ಕೊಂಡ್ ನಾವ್ ಊರಾಗ ಮರ್ಯಾದೆ ಹೋಗೋದಿದ್ದ ಇಲ್ಲಿ ಕರ್ಕೊಂಡ್ಬಿಟ್ಟಿದ್ದೀನಿ. ಯಾವ ಸಾಮಾನ್ ಅಂಗಡಿಗಳು? ಸಾಮಿಲ್ ನನಗೆ ಬಂದೆ ಮನೆಯಿಂದ ಆಚೆಗೆ. ಇಲ್ ಕಾಳ್ಳ ರೋಡಕ್ಕೆ ಮಂಡ್ಯ ತಕ್ಕ. ಅಲ್ಲಿಗೆ ಯಾಕೆ ಹೋಗಿದ್ಯಾ? ಮತ್ತೀಗ ಇನ್ನೇನ ಊರಾಗ ಮರ್ಯಾದೆ ತಕೊಂಡ ಜನದ ಮುಂದೆ. ಎಲ್ಲೊಂಟೆ ಏಕೆ ಎಲ್ಲಿ ಹೋಗ್ತಾ ಇದೀಯಾ? ಬರ್ತಾ ಇದೀಯಾ? ಬಾ ಹಂಗಾರೆ, ಈಗ ಬಂದಿದೀನಿ ಇವತ್ತು. ಹಲೋ ಹಾ ಯಾರಿಗಲ್ಲ ಇಲ್ಲೇ ಫ್ರೆಂಡ್ ಸಿಕ್ಕಿದ್ದ. ಯಾವನ ನಾವೇನ ಅಜಮ್ನ ನಾವ್ಯಾರಲ್ಲಿ? ಒಳ್ಳೆ ತಿಕ್ಲಿಗೆ ಇಡ್ದಂಗ ಆಡ್ತೀಯ. ನಾನು ಇಲ್ಲಿ ಮನೆ ಇದ್ದೀನಿ ಈಗ. ಅಲ್ಲ ನಾವು ಅಲ್ಲ ಅಮ್ಮ ಮನೋಜ್ ಎಲ್ಲದ? ಹೊಲ್ತಾಗ ಹೇಳಕ್ ಹೋಗಿದ್ದಾನಂತ ಅವನು. ಅಲೋ ಹಾ ಯಾರು ಹೇಳಕ್ ಹೋಗಿರೋದು? ಮನೋಜ್ ತಡಿ, ಈಗ ಅವ್ರು ಹೊಲ್ತಾಕ್ ಹೋಗ್ತಾ ಇದೀನಿ. ನೀನ್ ಸುಳ್ಳು ಹೇಳ್ಕೊಂಡು ನೀನು ಫೋನ್ ಮಾಡ್ತಾ ಇದೀಯಾ? ಅವನು ಹುಷಾರಿದ್ದಾನೆ, ಮಲಗಿದ್ನಂತೆ ಮೊನ್ನೆಯಿಂದ. ಲೇ ನಾನು ಇಲ್ಲೇ ಮನೋಜನ್ ಒಬ್ನೇ ಇರೋ ದೂರಗೆ. ನಮ್ ಫ್ರೆಂಡ್ ಒಬ್ನೇ ಅವನು. ನಮ್ ಫ್ರೆಂಡ್ ಒಬ್ನೇ. ಏ BS ಕಾಸು ಕೊಡ್ಲ ಅವ್ರ ಸಂಗುದ್ಲೇ. ನಾನು ಎಲ್ಲಿಂದ ತರೋ? ನೀನು ಡೊಳ್ಳಲ್ ತರನ ದುಡ್ಡನ್ನ? ಇಲ್ಲಿ ಪ್ರಿಂಟ್ ಹಾಕ್ತೀನಿ ತಡಿ, ಇಲ್ಲಿ ಕೂತ್ಕೊಂಡು. ನೀನ್ ಏನಕ್ ಬಂದೆ ಮತ್ತೆ ಊರಿಗೆ ಕೀಳಕ್ ಬಂದ? ಸುಮ್ನೆ ಮಾತಾಡ್ಸ್ಕೊಂಡು ಅನ್ನೋದು ಬಂದೆ ನೋಡ್ಕೊಂಡು. ನೀನ್ ಇಸ್ಪೀಟ್ ಪಾಸ್ಪೀಟ್ ಎಲ್ಲ ಆಡ್ಕೊಂಡಲ್ಲಿ ಆನ್ಲೈನ್ ಯಾವಾಗಾರ ಹೇಳಿಯ ಇಟ್ಬಿಟ್ಟು ಆಡ್ತಾನೆ ಅಂತ. ಯಾಕೆ ಒಂದಿನ ಚೆನ್ನಾಗ್ ಮಾಡ್ತಿದೀವಿ, ಒಂದಿನ ಹಿಂಗ್ ಮಾತಾಡ್ತೀಯಲ್ಲ? ಒಂದಿನ ಚೆನ್ನಾಗ್ ಮಾತಾಡ್ತೀಯ, ಒಂದಿನ ಹಿಂಗ್ ಮಾತಾಡ್ತೀಯ. ದುಡ್ಡಿದ್ರೆ ಕೊಡ್ಲಕ್ ಕಟ್ಕೊಂಡ್ ಆಮೇಲೆ ಯಾವಾಗ ನಾ ಕೊಡ್ತೀನಿ. ಎಲ್ಲಿಂದ ತರ ನೀ ಸಂಘ ದುಡ್ಡ? ಅವಾಗ ತಾಂಡ್ರೆ ಎಲ್ಲ ಕುಡಿಲಿಲ್ವಾ? ಜ್ಯೂಸ್ ಅಷ್ಟೇ ಕೊಡ್ತಾರ, ₹200 ಕೊಡ್ತೀನಿ ನಾನು. ₹200 ಕಟ್ಟಿಸ್ಕೊಳಲ್ಲ ಕಣ್ಣ ಅವ್ರು. ನನ್ನ ಹತ್ರ ಇರೋದೇ ಎಷ್ಟು? ಇರೋದೇ ಅಷ್ಟು. ಇರೋದೇ ಎಷ್ಟು ಅಂತಂದ್ರೆ ಕಟ್ಟಿಸ್ಕೊಳಲ್ಲ ಕಣಲೆ. ಇವ್ನು ಯಾವನ ಒಂದ್ಲೇ. ಏನ್ ಮಾಡೋಣ ನಾನು? ಏನ್ ಮಾಡೋಣ? ಲೇ ಯಾತವನ ಊರಾಗ ಇಸ್ಕೊಂಬರ್ಲ ಬೆಂಗಳೂರು ಯಾರನ್ ಕೇಳಿ? ಯಾರನ್ನ ಕೇಳಲ್ಲ. ಹತ್ರ ಇಲ್ಲ.
ಎಲ್ಲೋ ತಿರ್ಗಾ ಮನೆಗ್ ಹೋಗಿರಂಗಿದ್ವಿ ವಾಪಸ್ಸು. ಮನೆಗ್ ಹೋಗಿಲ್ಲ. ಹಾ ಮನೆಗ್ ಹೋಗಿಲ್ಲ. ಎಲ್ಲಿದ್ದೆ ಮತ್ತೀಗ? ನಾನು ಇಲ್ಲಿ ನಮ್ಮ ಇವನು ಫ್ರೆಂಡ್ ಮನೆಗ್ ಬಂದೆ ನೋಡಕ್ಕೆ. ಅವ್ನು ಯಾವಲ್ಲ ಅವನು ಯಾವನ ಪಿಂಟು ಅಂದ್ರೆ ನನಗ್ ಗೊತ್ತಿಲ್ದಾನ ಊರಾಗೆ. ಹಾ ನನಗ್ ಗೊತ್ತಿಲ್ದಾನ ಯಾವಲ್ಲ ಫ್ರೆಂಡ್ ನಿಂಗೆ. ನಮ್ಮ ಊರನೇ ಅಲ್ಲ. ಯಾರು ನೀನು. ಮತ್ತೀಗ ಹಾ ಮತ್ತೀಗ ಲೇ ನಾನು ನೀನು ಯಾರು ಅಲ್ಲ ನೀನು ಯಾರ್ಯಾರ ಹೆಸರು ಹೇಳ್ತೀಯ? ನೀನು ನಮ್ಮೂರವ್ರ ಹೆಸರು ಹೇಳ್ತೀಯ, ಆದ್ರೆ ನೀನ್ ನಮ್ಮೂರವ್ರನಲ್ಲ. ಲೇ ನಾನ್ ನಿಮ್ಮೂರನೇ ಕಣಲೇ. ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ತಾಯಮ್ಮನ ಮಗ ಲಕ್ಷ್ಮಮ್ಮ ಅಂದೆ ಇವತ್ತು ತಾಯಮ್ಮ ಅಂತ ಇದೆಯಾ? ಲಕ್ಷ್ಮಮ್ಮ ಏಳಕ್ ಬಂದಿದ್ಲಲ್ಲ ಆವಮ್ಮ ಕಳ್ಳ ಹೊಲ್ದವಳು. ತಾಯಮ್ಮ ಅಂದ್ರೆ ತಾಯಮ್ಮ ಅದೇ ಇವು ಹೆಂಗಸು ನೀರು ಕಳಕಾದ್ರೆ ಸಗಣಿ ತಗ್ಸಕ್ ಬರ್ತದಲ್ಲ ಬಟ್ಟೆಗೆ. ಆವಮ್ಮ ಲಕ್ಷ್ಮಮ್ಮ ಕಣಲ್ಲಿ. ತಾಯಮ್ಮ ಅಂದ್ರೆ ಯಾರು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ತಾಯಮ್ಮ ಯೋಗಿಯವ್ರ ಅಮ್ಮ. ಯೋಗಿ ಹರ್ಷ ಅಜ್ಜಿ ಹರ್ಷ. ಹಾ ಹರ್ಷ. ಹರ್ಷ ಅಜ್ಜಿ. ಅಜ್ಜಿ ಸತ್ತೋಯ್ತಲ್ಲ. ಅಜ್ಜಿ ಸತ್ತೋಯ್ತೆ ಅಜ್ಜಿ. ಲೇ ಅವ್ರ ಮನ್ಸು ಒಂದಿತ್ತು ಕಣ್ಲ. ಗೊತ್ತಾಯ್ತಾ ಈಗ? ಊರಾಗೆಲ್ಲ ಒಬ್ನೇ ಇರ್ತಾನಲ್ಲ ಮನೋಜ. ಮತ್ತೆ ನಾನು ಈ ಮನೋಜ ಅನ್ಕೊಂಡಿದ್ದೆ ಇಷ್ಟ ದಿನ. ಅಯ್ಯೋ ಬೇಡಪ್ಪ. ನನ್ ನಂಬರ್ ಯಾರು ಕೊಟ್ರು ನಿಂಗೆ? ಅಯ್ಯೋ ಯಾರೋ ಕೊಟ್ರು. ಯಾಕೆ ಕಳ್ಳನ ನಾನು? ಏನ್ ಇವತ್ಕಂತಿದ್ಯೇನೋ? ಇಲ್ಲ ಇದು ಹೊರಗಡೆ ಬಂದೆ ರೋಡ್ ತಗ. ಹಂಗ ಆಡ್ತಿದ್ದಲ್ಲ ಅಲ್ಲಿ ಮನೇಲಿ ಏನ್ ಅನ್ಕೊಳತ್ತಾರೆ, ಅದಕ್ಕೆ ಆಚೆಗೆ ಬಂದೆ. ಮತ್ತೆ ಮಲ್ಗಿರೋನ ಎಬ್ಬರಿಸ್ತಿಲ್ಲ ಬೆಳ್ಬೆಳ್ಗೆ. ಮಲ್ಗಿರೋನ ಎಬ್ಬರಿಸ್ತಿಲ್ಲ ಬೆಳ್ಬೆಳ್ಗೆನೆ ಅಂತ. ಅಲ್ಲ ಕಣ ಏನೋ ಊದ್ತಿರೋದ ಹಂಗೆ ಪರ್ ಪರ್ ಅಂತ. ಬೆಳ್ಬೆಳ್ಗೆನೆ ಏನೇನೋ ಮಾತಾಡ್ಬೇಡ ನೀವು. ಮತ್ತೀಗ ಏನೋ ಮಾಡಪ್ಪ ನೋಡ್ ಸಾಡೇನ ಕೇಳ್ತಾರ ನೋಡಪ್ಪ. ಅಲೋ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಅಲ್ಲಪ್ಪ ನಿಮ್ ಇದ್ ಮಾಡಿ ಎಲ್ಲ ಫಂಕ್ಷನ್ ಮಾಡ್ಕೊಂಡು ಇದ್ ಮಾಡ್ತಾ ಇವತ್ತು ನಮ್ ಸಂಬಂಧ ಇಲ್ಲ ಅಂತ ಅಲ್ಲಿ ಕರ್ಕೊಂಡ್ ಬಂದವ್ರ ಅವ್ರು. ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ, ನೀವ್ ಏನಾರು ಮಾಡ್ಕೊಳ್ಳಿ. ಇವಾಗ ಒಂದ್ 5,000 ಹಾಕು. ಅವನ್ ತಿಂದು ಏತ್ಬಿಟ್ಟು ಇಲ್ಲಿ ನಾನೊಂದ್ ಎಲ್ಲಿಂದ ತೀರ್ಸಾನೆ. ನೋಡಪ್ಪ ಒಳ್ಳೆ ಕೆಲ್ಸಗಾರ ತಗೊಂಡಿದಾರ, ಕುಡಿಯಕ್ಕೆ ತಿನ್ನಕ್ಕೆಲ್ಲ ತಗೋಬಿಟ್ಟು. ಲೇ ಏನ ಕೊಡಲಿಲ್ಲ. ಯಾರ್ಯಾರಿಗೆ ಏನೇನ ಕೊಡ್ತೀಯ? ನಾಗಣ್ಣಂಗ್ ಕೊಟ್ಟಿದ್ಯಾ, ರವಿಗೆ ಪ್ರಭುಣಂಗೆ ಅವ್ರಿಗೆಲ್ಲಾ ಕಾಸು ಕೊಟ್ಟಿದ್ಯಾ. ಎಲ್ಲ ಡಬಲ್ ಮಾಡ್ತೀನಿ ಅಂತ ಇಸ್ಕೊಂಡ್ರ. ನೀನಂತೂ ಮಾಡ್ಲಿಲ್ಲ ಬಿಡು, ಅವ್ರನ್ನ ಮಾಡ್ಕೊಂಡ್ಲಿ. ಹಲೋ ಲೇ ಮಾತಾಡಲ್ಲ, ಬಾಯಿಗೆ ಏನ್ ಇಟ್ಕೊಂಡಿದ್ಯಾ? ನಾನೇನು ತೀರ್ಸಣ ನಿಮ್ಮ ಇದು ಅದೇನೋ ಗೊತ್ತಾರಲ್ಲ ಹಂಗೆ, ಅದೇನೋ ಅಂತಾರಲ್ಲ ಹಂಗೆ ಉಣ್ಣಿಲ್ಲ ತಿನ್ನಿಲ್ಲ ತಲೆ ಹೊಡಿತಾವ ನಂಗೆ. ಇವನೇನ ಗಾದೆ ಬ್ಯಾದೆ ಅಂತ ಹೇಳ್ತಾನಲ್ಲಪ್ಪ. ಈಗ ಕಟ್ಟಲ್ವನ? ನನ್ನ ಹತ್ರ ಇಲ್ಲ, ನಾನೇ ಕಟ್ಲಿ? ನದಿ ಸರಿ ಹೋಗೋಣ. ಅವತ್ತಾರ ಅಮ್ಮ ಮಾತಾಡ್ತೀನಿ. ಮೆಂಟ್ಲ ಮನೆ ತೆಗಿಯಕ್ ಬತ್ತೀಯ ನೀನು? ನಿಮ್ ಮಂತೆಗೆ ಬರ್ತೀನಿ. ಮಂತೆಗೆ ಬತ್ತೀಯ ನೀನು? ಒಂಥರ ತಿಕ್ಲಾ? ನಾನ್ ಆಮೇಲೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಆಮೇಲೆ ಕೆಟ್ಟದಾಗ ಬೈದ್ ಬಿಡ್ತೀನಿ. ಆಮೇಲೆ ಸರ್ ಸಂಘಲ್ ದುಡ್ಡು ತಂದು ಸೇರ್ ಕುಡ್ದಿದೀವಿ, ತಿಂದಿದೀವಿ, ಜಾಲಿ ಮಾಡಿದೀವಿ, ಲಾಡ್ಜ್ ಹೋಗಿದೀವಿ. ಅವ್ರ ಮನೆ ಹತ್ರ ನಡೀರಿ ಸರ್. ಮನೆ ತೆಗಿಯಕ್ ಬತ್ತೀಯ? ಮತ್ ನೀವ್ ಮಾತಾಡೋರ ಹತ್ರ ನಾನೇನ್ ಮಾತಾಡನೆ? ಅದೇ ಆಮೇಲೆ ನಾನು ಹೆಸರು ಬರ್ದಿಟ್ಬಿಟ್ಟು ಎಲ್ಲಾರು ಹೋಗ್ಬಿಡ್ತೀನಿ. ಆಮೇಲೆ ನೀವಿಬ್ರದ್ದು. ಯಾರಿಬ್ರುದ? ನಿಂದು ಲೋನ್ ಒಂದುವೆ. ಲೋನ್ ಒಂದ್ ಬರ್ದೈತಿ ಯಾವ್ದ? ಮತ್ತೆ ನಾನು ಎಲ್ಲಿಂದ ತೀರ್ಸೋಣ? ಮನೆ ತೆಗ್ ಬಂದ್ರೆ ಲೇ ಬಂದವ್ರೆ ಯಾಕೆ ಹೇಳ್ತೀರಾ? ನಾನ್ ತಗೊಂಡಿಲ್ಲ ಸರ್. ನಾನ್ ತಗೊಂಡಿದ್ರೆ ನಾನು ತೀರ್ಸಿನಿ. ಕೊಡ್ತೀನಂತೆ. ಇಲ್ಲ ನಾನ್ ತಗೊಂಡಿಲ್ಲ. ನಾನ್ ತಗೊಂಡಿದ್ರೆ ನಾನು ತೀರ್ಸಿನಿ. ಮತ್ತೆ ಇವಾಗ ಏನ್ ಮಾಡೋದು? ಅಲ್ಲಿ ಸಾಹೇಬ್ರಿಗೆ ಹೇಳ್ಬೇಕಲ್ಲ. ಒಂದ್ ತಿಂಗಳು ಟೈಮ್ ಕೊಡಿ, ತೀರಿಸ್ತಾನೆ ಅವನೇ. ಆಗಲ್ಲ. ಆದ್ರೆ 20 ದಿನ ಆಯ್ತು. ಇನ್ನೊಂದ್ 10 ದಿನ ಟೈಮ್ ಕೊಡಿ ಸರ್, ತೀರಿಸ್ತಾನೆ. 10 ದಿನ ಟೈಮ್ ಕೊಡಿ, ತೀರಿಸ್ತಾನೆ. ಹೇಳ್ತೀನಿ ನಾನು. ಅಂತಂದ್ರೆ 32,200 ರೂಪಾಯಿ ಇವನೇ ಕೊಡ್ತಾನೆ. ತೀರಿಸ್ತೀನಿ ಅಂದ್ರೆ ಅವಾಗ ನಿಮ್ಮ ಮನೆ ಬರ್ಲಾ? ಮನೆ ತೆಗಿಯಕ್ ಬತ್ತೀಯ? ನೀನ್ ತಿಕ್ಲಾ?
ತಿಕ್ಲ ಅಂತ ಇಬ್ರು ಯೂಸ್ ಮಾಡ್ಬೇಕಾದ್ರೆ ಅವಯ್ಯನ್ ಸಾರ್ಗೆ ತಿಕ್ಲ ಪಕ್ಲ ಅಂತ ಮಾತಾಡ್ಬೇಡ, ಆಮೇಲೆ ನನ್ ಮೇಲೆ ರೈಸ್ ಆಗ್ಬಿಡ್ತಾನ ಅವಯ್ಯ. ಲೇ ಇನ್ನು ಈಗ ಒಂದ್ ಕೆಲ್ಸ ಮಾಡೋ, ಒಂದ್ ಐಡಿಯಾ ಹೇಳ್ಕೊಡ್ತೀನಿ. ಒಂದ್ 10 ದಿನ ಟೈಮ್ ತಗೋ, ಏನಾರು ಮಾಡಕಾಯ್ತದೆ. ಅಲ್ಲ ಕಣ, 10 ದಿವಸ ಟೈಮ್ ಕೊಡ್ತಾರೆ ಅನ್ಕೋ. ಕ್ಲೋಸ್ಗೆ 32,200 ಕಟ್ಬೇಕು, ಕಟ್ತೀಯಾ? ನನ್ನ ಹತ್ರ ಎಲ್ಲ ಅಷ್ಟೇ ಐತೆ, ನಾ 1,000 ಕೊಡ್ತೀನಿ ಅಷ್ಟೇ. ಎಷ್ಟು? 1,000 ಎಲ್ಲ 1,000 ಕಟ್ತಾರೆ. ನೀನ್ ತಗೊಂಡಿದ್ಯಾ, ನೀನ್ ಕಟ್ಟು, ನನಗೆ ಹೇಳ್ತೀಯ? ನಡೆಯಪ್ಪ ಅವ್ರ ಮಾತಕ್ಕೆ ಹೋಗೋಣ. ನಾನ್ ಸರಿಯಾಗಿ ಬೈದ್ ಬಿಡ್ತೀನಿ ಆಮೇಲೆ ಮನೆ ತಗ ಬಂದ್ರೆ. ತಗೊಂಡಿದ್ರಲ್ಲಪ್ಪ. ನಾನೆಲ್ಲಿ ತಗೊಂಡಿದೀನಿ? ನಿಂಗೇನಲ್ಲಿ ನಾನು ಸಾಕ್ಷಿ ಏನೈತೆ? ನೀನು ನಾನ್ ತಗೊಂಡಿರಕ್ಕೆ ಕೊಟ್ಟಿದ್ದೀನಿ ನಾನು. ಅವತ್ತು ನೀನ್ ನಂಬ್ದ್ರೆ ನಂಬು, ಬಿಟ್ರೆ ಬಿಡು. ಅವತ್ತು ನಿಮ್ ಮೊಬೈಲಾಗ ಆಧಾರ್ ಕಾರ್ಡ್ ಇತ್ತಲ್ಲ, ಆಧಾರ್ ಕಾರ್ಡ್ ಕೊಟ್ಬಿಟ್ಟಿದೀನಿ ಕಣ್ಲ ಇವ್ರಿಗೆ. ಎಂತ ಮಿಡ್ರಿ ನನ್ ಮಗ ನೀನು? ಮಿಡ್ರಿ ನನ್ ಮಗ ನೀನು? ನನ್ನ ಆಧಾರ್ ಕಾರ್ಡ್ ಯಾಕೆ ಕೊಟ್ಟಿದ್ಯಾ? ನಿಂದ ಆಧಾರ್ ಕಾರ್ಡ್ ಸೆಂಡ್ ಮಾಡ್ಕೊಂಡೆ ನಂದಕ್ಕೆ. ಒಬ್ರದ್ದು ಆಧಾರ್ ಕಾರ್ಡ್ ಕೊಡ್ರಿ ಅಂತ ಅಂದ್ರು. ನಿಂದ ಆಧಾರ್ ಕಾರ್ಡ್ ಕೊಟ್ಟು ಅವ್ನ್ ಶಾಂತ ನಿನ್ನ ಎಂತ ಮಿಂಡ್ರಿ ಹುಟ್ಟಿದ್ ನನ್ ಮಗ ನೀನು? ನನ್ನ ಆಧಾರ್ ಕಾರ್ಡಾಗೆ ಲೋನ್ ತಗೊಂಡಿದೀಯಾ? ಅದಕ್ಕೆ ಮತ್ತೆ ಕೇಳ್ತಾರ ನನ್ನ? ಕಣ, ಅದಕ್ಕೇನೆ ನನ್ನ ಹತ್ರ ಇಲ್ಲ ಇವತ್ತು. ಮನೆ ಹತ್ರ ಕರ್ಕವ್ರು ಬಿಡ. 10 ದಿನ ಟೈಮ್ ತಗೋ, ಏನಾರು ಮಾಡೋಣ. ಫುಲ್ ಕ್ಲಿಯರ್ ಮಾಡ್ತೀಯಾ? ನೀನ್ ಎಷ್ಟ್ ಕೊಡ್ತೀಯಾ? ನಾನ್ 700-800 ರೂಪಾಯಿನ ಕೊಡ್ತೀನಿ. ಹೋಗಿರಾರು ಹೇಳ್ತೀನಿ ಬಿಡು. ಯಾಕಲ್ಲ ಈ ತರ ಮಾತಾಡ್ತೀಯಾ? ಮತ್ತೆ ಅಷ್ಟೆಲ್ಲ ತಗೊಂಡ್ ತಿಂದು ಕುಡ್ಬಿಟ್ಟು 700-800 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಏನಿಲ್ಲ ಇತ್ತಿಲ್ಲ, ನಾನೇ 1,000 ರೂಪಾಯಿ ಕೊಡ್ತೀನಿ ಅಂತ ಇದೀನಿ. ಸರ್ ಮನೆ ತಕ ಹೋಗಿ ಅವನ್ದೇ ಆಧಾರ್ ಕಾರ್ಡ್ ಕೊಡ್ತೀವಿ, ಅವನ್ಮೇಲೆ ಕೋರ್ಟ್ ಹೋಗಿ ಬಂದ್ ಮಾತಾಡ್ತಾನ ಅವನೇ. ನಾನೇನು ಕೊಟ್ಕೋನೆ ಆಧಾರ್ ಕಾರ್ಡ್ ಎಂತ 7 ಮಿನಿಟ್ ನನ್ ಮಗ ನೀನು? ನನ್ನ ಆಧಾರ್ ಕಾರ್ಡ್ ಅಲ್ಲಿ ತೋರ್ಸಿಲ್ವ ಅಂತ ತಗೊಂಡಿದ್ಯಲ್ಲ ನೀನು? ಎರಡರಲ್ಲೇ ತಗೊಂಡಿ. ಇದ್ರಾಗ ಒಂದು ಗ್ರಾಮೀಣ ಕೂಟದಾಗ ಒಂದ್ 2ರಾಗೆ ತಗೊಂಡಿರೋದು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನ್ ನನ್ನ? ಇದ್ರಾಗ 35,000 ತಗೊಂಡಿದ್ಯಾ? ಎಲ್ಲೆಲ್ಲ ಗಂಟು ಬಿದ್ದಲ್ಲ ನೀನು? ನಂಬರ್ ಯಾರು ಕೊಟ್ರ ನಿಂಗೆ? ಏನಂದು ಏನಾಯ್ತು ಕಣ್ ಬಿಡ, ಇಬ್ರು ಅಣ್ಣ ತಮ್ಮದಿರಿದ್ದಂಗ ಇದ್ದಂಗ ಅವತ್ತಿಂದ. ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ನೀನಾರು ನಂಗೂ ಸಂಬಂಧ ಇಲ್ಲ. ಸರ್ ನೀವೇ ನಂದು ಆಧಾರ್ ಕಾರ್ಡ್ ಇಲ್ಲ ನಂತವು. ನಂದು ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಎಲ್ಲ ಇವನಾದ್ರೆ ಕೊಟ್ಟಿರೋ. ನಂದು ಆಧಾರ್ ಕಾರ್ಡ್ ಇಲ್ಲ. ನಿಮ್ ಫೋಟೋ ಎಲ್ಲ ಕೊಟ್ಟಿದ್ದೀನಲ್ಲ ಸರ್, ನನ್ ಫೋಟೋ ನಂಬರ್ ಆಧಾರ್ ಕಾರ್ಡ್ ಏನಾದ್ರು ಮಾಡ್ಕೊಳ್ಳಿ. ನಾನು ಈಗ ಬೀಗ ಹಾಕೊಂಡು ನಾನು ಬೇರೆ ಕಡೆಗೆ ಹೋಯ್ತೀನಿ. ಆಯ್ತು, ಎಲ್ಲಿದ್ರು ಕರ್ಸ್ತೀನಿ ಬಿಡಿ. ಬೀಗ ಹಾಕೊಂಡು ಬೆಂಗಳೂರು ಹೋಯ್ತೀನಿ. ಆಧಾರ್ ಕಾರ್ಡ್ ನಂಬರ್ ಐತೆ, ಅದಕ್ಕೆ ಎಲ್ಲ ಬರ್ತೀನಿ. ಸರ್ ಕಟ್ಕೊಂಡ್ ಬಿಡಿ ಸರ್ ಅಂತ ಬೇಕು ದುಡಿತಾನೆ, ತಿಂಗಳು 40,000-50,000 ದುಡಿತಾನೆ. ವೆಹಿಕಲ್ ಕದಿಬೇಕು ಅಷ್ಟೇ. ಅಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಾ ಇರೋದು ನಾನಲ್ಲಿ. ಅಲ್ಲಿ ಸುಳ್ಗಾರಿಕೆ ಮಾಡ್ತಿಲ್ಲ ನಾನಲ್ಲಿ. ಸುಳ್ಗಾರಿಕೆ ಮಾಡ್ತೀನಿ ಅಂದ್ರೆ 50,000 ಕಟ್ತೀನಿ ಅಂತ ಹೇಳ್ಬೋದಿತ್ತು. ಇಲ್ಲ ಅದನ್ನ ಮಾಡೋಣ. ಏನ ಅದೇ ಹೇಳ್ದಲ್ಲ, ಅದನ್ನ ಮಾಡಲ್ಲ. ಏನ್ ಕಲ್ತಾರನ? ಅಲ್ಲ ಮತ್ತೆ ಸುಳ್ಗಾರಿಕೆ. ಅದಕ್ಕಿಂತ ಮಾಡಕ್ಕಿಂತ ಎಲ್ಲರೂ ಹೋಗಿ ಸತ್ತು ಬಿಡು ಹೋಗಿ. ಯಾರ ಏನೋ ಮಾತ್ಕಂದ್ರೆ ನೀನು ಅದನ್ನೇ ಮಾಡೋಣ ಅಂತೀಯಲ್ಲ, ಎಂತ ಮಿಂಡ್ರಿ ಬಿಡ್ತಾವ ನೀನು? ಆಗೋಯ್ತು ಸರ್. ಇವತ್ ಮುಂದಿನ ತಿಂಗಳು 1ನೇ ತಾರೀಕು ಬಂದ್ರಿ. ನೆನ್ನೆ ನೋಡಿದ್ರೆ ಒಬ್ಳನ್ನೇ ಮದ್ವೆ ಆಗೋಣ ಅಂತೀಯ. ನೆನ್ನೆನಲ್ಲಿ ಅಕ್ಕಪಕ್ಕ ಯಾರು ಅವ್ರೆ ಅಂತ ಸುಮ್ನಾಗಿದೀನಿ. ಇಲ್ಲ ಬಾಯಿ ಬಂದಂಗ್ ಬೈದ್ ಬಿಡ್ತಿದ್ದೆ. ಅದನ್ನ ಏನ್ ಕೇಳ್ದೆ ಗೊತ್ತಾ? ನೀನ್ 18,000 ಸಂಬಳ ತಗೊಂಬತ್ತೀನಿ, ನಾನು 12,000 ಸಂಬಳ ಅಂತೀನಿ. ಈಗ ಇಬ್ರು ಮದ್ವೆ ಆದ್ರೆ ಇಬ್ರು ಸಾಕಾಗಲ್ಲ ಏನ್ರಿದ್ರು. ಅದಕ್ಕೆ ಇಬ್ರು ಸೇರಿ ಒಬ್ರು ಮದ್ವೆ ಆದ್ರೆ ಸೋಮವಾರ, ಮಂಗಳವಾರ, ಬುಧವಾರ ನೀನು, ಗುರುವಾರ, ಶುಕ್ರವಾರ, ಶನಿವಾರ ನಾನ್ ನೋಡ್ಕೊಂತೀನಿ. ಭಾನುವಾರ ರಜಾ ಕೊಟ್ಬಿಡೋಣ. ಎಂತ ಪದಗಳೇ ಸಿಗ್ತಿಲ್ಲ ನಿನಗೆ ಬೈಯಕ್ಕೆ. ಅಲ್ಲ ಇದ್ರಲ್ಲಿ ಮಾಡಿದ್ರಲ್ಲ ಬಿಹಾರಲ್ಲಿ, ಇಬ್ರು ಗಂಡ ಹೆಂಡತಿ ಇವ್ರು ಪ್ರಿಯತಮ ಸೇರ್ಕೊಂಡು ಗಂಡನ್ ಕೊಲೆ ಮಾಡಿ ಡ್ರಮ್ಮಕ್ ತುಂಬಿದ್ರಲ್ಲ, ಹಂಗ್ ತುಂಬಕ್ಕ ನನ್ನ ಆತರ ಎಲ್ಲ ಮಾಡೋದ್ ಬೇಡ. ಅನ್ಸರ್ಸ್ಕೊಂಡ್ ಜೀವನ ಮಾಡ್ಕೊಂಡು ಹೋಗೋಣ. ಏನ್ ಅನ್ಸರ್?
ಅಕ್ಕಪಕ್ಕ ನೋಡಿದ್ರೆ ಏನ್ ಅನ್ಕೊಳ್ಳದ? ಲೇ ಅಕ್ಕಪಕ್ಕ ಅಂತಾರೆ ಅಂದ್ಬಿಟ್ಟು ಅವ್ರಿಗೂ ಎದ್ರಕೊಂಡು ಜೀವನ ಮಾಡಕ್ಕಾಗುತ್ತಾ? ಈಗ 18,000 ನಿನ್ ತಲೆ ಕೆಟ್ಟೋಗಿ ಹೆಂಗ್ ಮಾತಾಡ್ತಾ ಇದೀಯ ನೀನು? ಹುಚ್ಚಾಸ್ಪತ್ರೆಗೆ ಹೋಗಿ ಸೇರ್ಕೊ. 18,000 ಇಬ್ರು ಒಬ್ಬನೇ ಮದ್ವೆ ಆಗೋಣ ಅಂತ ಹೇಳ್ತಿಲ್ಲ ನೀನು. ನಿನ್ಗೆ ಮನ ಮರ್ದಿ ಆಯ್ತಾ ನಿಂಗೆ? ಲೇ 18,000 ಸಂಬಳ ತಗೊಂತೀವಿ. ತೇಮ್ಸ್ಕೊಂಡಿರೋ ಯಾರ ಹಂಗ್ ಮಾಡ್ತಾರೆ ಹಿಂಗೆ? ಲೇ ತಡಿಯಲ್ಲೇ ನಿಮ್ ಮುಚ್ಕೊಂಡು 18,000 ನೀನ್ ಸಂಬಳ ತಂತಿ ಅನ್ಕೋ. ಒಂದ್ ಮಾಡಿದ್ರೆ ಬೆಂಗಳೂರಿಗೆ ಎಷ್ಟೋ ಮನೆಗೆ ಒಂದ್ 8,000 ಇನ್ನೊಂದ್ 8,000 ಮಿಗುತ್ತಂದ್ರೆ ರೇಷನ್ ಏನ್ ತಗೊಂಬತ್ತೀಯ, ಗ್ಯಾಸ್ ಏನ್ ತಗೊಂಬತ್ತೀಯ, ಅಕ್ಕಿ ಏನ್ ತಗೊಂಬತ್ತೀಯ, ಕೇಬಲ್ ಬಿಲ್ಲು, ನೀರ್ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು, ಕರೆಂಟ್ ಬಿಲ್ಲು, ಅಕ್ಕಿ, ಬೇಳೆ, ರಾಗಿ ಇದೆಲ್ಲ ಪದ ಹೇಳಂಗ್ ಹೇಳ್ತೀಯಲ್ಲ ಮಾತಾಡೋದು ಅಂದ್ರೆ ಪದ ಹೇಳ್ತಾರಲ್ಲ ಹಂಗ ಹೇಳ್ತಿಲ್ಲ ಮುದ್ಕಿರು. ಆಮೇಲೆ ಮಕ್ಳಾಗ್ತಿ, ಮಕ್ಳಿಗೆ ಎಜುಕೇಶನ್ ಏನು, ಸ್ಕೂಲಿಗೆ ನಾನ್ ಹೇಳ್ತಿರೋದ್ ಏನ್ ಗೊತ್ತಾ? ಒಬ್ರು ನೋಡಿ ಮದ್ವೆ ಆಗ್ಬಿಡಣ. ಇಟ್ಟು ಫೋನ ಇಕ್ಕಿ 3 ಜನನು ಸೇರಿ ಒಂದ್ ಬೇಕರಿ ಓಪನ್ ಮಾಡೋಣ. ಇಟ್ಟು ಫೋನ ಬರೀ ಮನೆ ಕೆಲ್ಸ ಹೇಳ್ಕೊಡ್ತೀಯ, ಬುದ್ಧಿ ಹೇಳ್ಕೊಡ್ತೀಯ. ಹೋದ್ರು ಕಣಪ್ಪ. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ ಈ ತರ ಸೌಂಡ್ ಗ್ಯಾಸ್ ಇದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ ಆಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವ್ರ ಪದ ಸೇರ್ಕೊಂಡ್ರ ಅವ್ವ? ಅವ್ರೇ ಕಣಪ್ಪ ಇನ್ನ. ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ ಮಗಳಿಗೆ. ಏನಂತಾನಪ್ಪ? ಅಲ್ಲ ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗ್ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನೀನ್ ಇದೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಹೇಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ ಅವ್ರ ಹತ್ರ, ನನ್ ಮಗಳ ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಸತ್ಕುಟುಂಬದಲ್ಲಿ ನೀವು ಆಯುರ ಆರೋಗ್ಯ ಅದೇನೋ ಹೇಳ್ತಾರೆ. ಸತ್ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಇದಕ್ಕೆ ಬರ್ರಿ ಅಂತ ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ, ಬಾಳೆಹಣ್ಣು, ಅಕ್ಕಿ ದಕ್ಷಿಣೆ ನೀವು ಇಕ್ಕಿ, ನಾನು ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ ಎಲ್ಲ ಇಕ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿಮಾತ್ಮ ದೇವಸ್ಥಾನ ಇದೆ, ಅಲ್ಲಿ 3 ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗೆ ಮಣ್ಣಾಕ ನನ್ ಬಗ್ಲು ಹಾಳ್ ಮಾಡಿ ಅವಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲೇ ಪ್ರಮಾಣ ಮಾಡೋದಂತೀಯಲ್ಲ ನಿನ್ ಕಣ್ಗ ಅಕ್ಕಿ ಇಕ್ಕ. ಮುಂಡಿಗಳು ಅಲ್ಲ ನಾವು ಚಪ್ಲಿ ತಗೊಂಡು ಬಡದ್ಬಿಡ್ತೀನಿ ನೋಡು. ವಯಸ್ಸಾದವ್ರ ನಮ್ಗೆ ಅಯ್ಯೋ ಅನ್ಸ್ಕಂತೇನೋ. ಈ ನನ್ನ ಮಗ್ಳನ್ನ ಹೆಂಗ ಗಂಡಸತ್ತವಳು ಹೆಂಗ ಮದುವೆ ಆಗೋನಿ, ಅವಳಿಗೊಂದು ಬಾಳ್ ಕೊಟ್ಟವನಿ ಅಂತ ನಾ ಖುಷಿಯಾಗಿದ್ರೆ ಈಗ ಆಲೆ ಹೇಳ್ತಾವ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡು ಈಗ ಅಲ್ಲೇ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ. ಕೊಡ ನೀನ್ ಹೆಂಡತಿ ಕೈಲಿ ಫೋನ್ ಮಾತಾಡ್ತೀನಿ ನಾನು. ಬಂದು ಏನಿಲ್ಲ ನಿಮ್ ಊರಿಗೆ ಬಂದು 3 ಕಾಸು ಹರಾಜ್ ಹಾಕ್ಬಿಡ್ತೀನಿ. ಕೊಡೋ ಫೋನು, ಆ ವಿಶಾಲಮ್ಮ ಕೊಡೋ. ಚಾಪನೆ ಗಟ್ಟಿ. ಅಮ್ಮ ಅಮ್ಮ ಹೇಳೋ ಹೇಳೋ. ಅಲ್ಲ ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ. ಏನ್ ಬೆಲೆ? ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ. ನೀನ್ ಹೆಂಡತಿಗೆ ಫೋನ್ ಕೊಡೋ, ಮಾತಾಡ್ತೀನಿ ನಾನು. ಕೊಡ್ತೀಯ? ಮನೆ ಬಾಗ್ಲಿಗೆ ಬರಲ್ಲ ಬೆಳಿಗ್ಗೆ. ಏನ್ ಮಾಡೋದು, ಎಲ್ಲ ಸ್ವಾಮಿ ಎಲ್ಲ ಹೊಸರಿಂದ ಕಷ್ಟ ಮನಿಕೊಂಡು ರಾಜಕೀಯ ಹೋದ್ರೆ ಅಲ್ಲಿ ಬೇರೆ ಉಚ್ಚ ಬರ್ತಾರೆ.
ಏನ್ ಮಾಡೋದಿದೆ ಇಲ್ಲಿ ಬಂದ್ರೆ ಹಾಕಿ ಅಂತಾರೆ. ಮಾತಾಡೋ, ನಂಗೊಂದ್ ಸ್ವಲ್ಪ ಜೋರಾಗಿ ಮಾತಾಡ್, ಕಿವಿ ಕೇಳ್ಸಲ್ಲ. ಕೇಳಿದ್ರೆ ಅಜ್ಜಿ ಹಾ ನೀನು ಒಬ್ಬನಿಗೆ ಹುಟ್ಟಿದ್ ಮಾತಾಡು. ನಮ್ಮ ಮನೆಗೆ ವಯಸ್ಸಿಗೆ ತಕ್ಕನ ಮಾತಾಡಜ್ಜಿ ನೀನು. ಆಮೇಲೆ ಏಸ್ಕೆ ತಗೊಂಡ್ ಎಡಗೈ ಏಸ್ಕೆ ಪಟ್ಟು ಕಾಯಿ ಚಿಪ್ಪ ಬಿಚ್ಚ ಮಕ್ಕ ಕೊಡ್ತೀನಿ. ರೇ ನನ್ ಕೈ ನೋಡು, ನನ್ನಂತ ಕೈಲಾಗಿದೆ ಅಜ್ಜಿ ಕೈಲಿ ನೀನ್ ಸಿಕ್ಬಿಟ್ರೆ ಬೋಳಿ ಮಗನೇ ನೋಡು. ನನ್ನ ಮಗಳು ಹಾಳು ಮಾಡಿ, ನನ್ನ ಮಗಳು 4-5 ವರ್ಷದಿಂದ ಮಡಿಕೊಂಡು ಎಲ್ಲ ದೋಳ್ತಾವ, ತಿಂದು ತೇಗಿ ಹೇಳ್ತಾವ ಎಲ್ಲ. ಮುಚ್ಚಿಗೆ ನಾನ್ ಗುಂಜಿಕ್ಕ ನಿಮ್ಮ ಅಮ್ಮನ್ ಮುಚ್ಚಿ ಮಡಿಕಾಕ್ ಹೋದ್ರಂತೆ ಇವ್ ನಮ್ಮನ್. ನಮ್ಗೆ ಇಲ್ಲಿ 3 ಮಳೆ ಬಂದು ಎಲ್ಲ ತೊಟ್ಟಿ ಕಿಕ್ಕ ಮನೆ ಮಡಿಕಾಣಕ್ಬೇಕಲ್ಲ ನಮ್ಗೆ. ಅನ್ನ ತಿನ್ನ ಮಾತಾಡು. ನಾನೇನೋ ಹೋಗ್ಲಿ ಬಿಡು, ನನ್ನ ಮಗಳು ಎಲ್ಲ ಚೆನ್ನಾಗೋಳ ಅಂತ ನಾನೇನೋ ಮಾತಾಡ್ಸೋಣ ಅಂತ ಮಾಡಿದ್ರೆ ಬೋಳಿ ಮಗನೇ ಇಷ್ಟೆಲ್ಲ ಮಾಡ್ತೀನೋ? ಕಮ್ಮಿ ಕುಡೀರಿ, ಯಾವ್ದೋ ಬಿಟ್ಟಿದ್ ಊಟ ಸಿಗ್ತದೆ ಅಂತ ಕೊಡು. ಎದ್ದತ್ಲ ಮರ್ಯಾದೆಲ್ಲ ಮರ್ಯಾದೆ ಕಳಿಬೇಡ್ರಿ. ನಿನ್ ಬಾಯಿಗ್ ಮಣ್ಣಾಕ. ನಿಮ್ಮ ಯಾವ್ದಾನ ಇದನ್ನ ಕೆರೆವಾಗ ನೀರೆಲ್ಲ ತಮ್ಮನ್ ಬಕೆಟ್ ಕುಯ್ದು ಕುಡ್ಸಕ್ಕೆ ದುಡ್ಡು ಕೊಟ್ಟು ಪ್ರಪಂಚದಾಗ ಎಲ್ಲ ಮಾಡ್ತೈತೆ, ನಾವ್ ಒಬ್ಬರೇ ಮಾಡ್ತಾ ಇಲ್ಲ ಕಳಲ್ಲ. ಮುದುಕಿ ಮುಟ್ಟಿ ಗೋಂಟ್ರಿ ಮುಟ್ರಿ ಪುಟ್ರಿ ಪುಬಳಿ ಕಮಳಿ ಪುಬಳಿ ಸುಬಳಿ. ಅದೇನ್ ಮಾತಾಡ್ತಾರ ಹಾಗಾದ್ರೆ ನನ್ ಟಿಕ್ಕಿ ಹಿಡ್ದು ಇದು ಉಳ್ಕ ಮಿಂಡಿ ಮುಂಡೆ ಪುಕಳಿ ಮುಂಡೆ ನಿನ್ ಬಾಯಿಗ್ ಮಣ್ಣಾಕ. ಅನ್ನ ತಿನ್ನ ಮಾತಾಡು. ನೀನ್ ಹೋಗೋದಾರೆಗೆ ನೋಡಲ್ಲ, ಒಂದಲ್ಲ ಒಂದ್ ದಿವಸ ನನ್ ಸಾಪ ತಡ್ದೇ ಇರಲ್ವೋ, ನಿಮ್ ಮನೆ ಹಾಳಾಕೋಗ, ನಿನ್ ಆಕ್ಸಿಡೆಂಟ್ ಆಗೇ ಆಗ್ತಿ ನೀನು. ಆಕ್ಸಿಡೆಂಟ್ ಆದ್ರೂ ನನಗೆ ನಿನ್ಗೆ ಒಂಚೂರು ದುಡ್ಡು ಕೊಡ್ಬೇಕಾಯ್ತು ಬಾರಂಗಡಿಗೆ. ಗುಬ್ಬಿಗಟ್ಟಗ ಓ ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ, ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ, ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ ಅದು? ಬೂನಹಳ್ಳಿ ರೇ ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ತುಮಕೂರು, ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತಯ್ಯೋ, ನಮ್ಮನ್ ಬಾಯಿಗೆ ಏನಾನ ಇಕ್ಕೊಂಡಿದ್ದ. ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಇಕ್ಕೊಂಡಿರ್ತೀಯ? ಓಯ್ ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ ಕೋನ ಇಲ್ಲಿ ನ್ಯಾಯ ಮಾಡಕ್ ಮುಟ್ಟ ಬಾಯಿ ಮಗನೇ. ನಾವು ಅರ್ಧ ಕೆಜಿ 1 ಕೆಜಿ ಕವರ್ ಬೇಕು ನಮ್ಗೆ, ಪ್ಲಾಸ್ಟಿಕ್ ಕವರ್. ಅದಕ್ಕೆ ಕೇಳಿದ್ದು, ನಾಳೆ ತಂದು ಕೊಡ್ತೀವಿ ಅಂದ್ರೆ ಅದಕ್ಕೆ. ಅದೆಲ್ಲ ಕಾರಣ ಹೇಳ್ತಿರೋದು. ಸೊಪ್ಪು ಒಂದೊಂದ್ ಕೆಜಿ ಕಟ್ಬಿಟ್ಟು ಬೇರೆ ಬೇರೆ ಮಾಡ್ಬೇಕಲ್ಲ, ಒಂದೇ ಚೀಲಕ್ ತುಂಬಿದ್ರೆ ಸಾಕ ಅಂತ. ಈಗ ನಮ್ದು ಸೊಪ್ಪಿನ ಅಂಗಡಿ ಅಲ್ಲ, ಚಿಲ್ಲರೆ ಅಂಗಡಿ. ಇದು ಹಸಿ ಎಂಟು ಕೊಟ್ಟ ಅದೆಲ್ಲ ಏನೋ, ನೀನ್ ಏನ್ ಅಂಗಡಿನ ಇಕ್ಕೋ. ಇದು ಹುಣ್ಸೆ ಗಿಡದ ಎಲೆ, ಹುಣ್ಸೆ ಹಣ್ಣು ಎಲೆ, ಅದಕ್ಕೆ ತಗಂತಾರಂತಲ್ಲ, ನೀವ್ ತಗಂತೀರಂತಲ್ಲ ಕೆಜಿ ಲೆಕ್ಕ 180 ರೂಪಾಯಿ. ಎಲ್ಲಿ ತರ್ಬೇಕು ಬೆಳಿಗ್ಗೆ ಅಂದೆ? ವಿಧಾನಸೌಧಕ್ಕೆ ತಗೊಂಡೋಗ್ಬಿಡ್ರಿ ಇವ್ರೆ. ವಿಧಾನಸೌಧಕ್ಕೆ? ಏನ್ ಕಣ ವಿಧಾನಸೌಧಕ್ಕೆ? ಅಣ್ಣ ಈ ನಂಬರ್ ಕೊಟ್ರು, ಈ ನಂಬರಿಗೆ ಫೋನ್ ಮಾಡಿ ಅವರೇ ಬಂದು ತಗೊಂಡೋಗ್ತಾರೆ. ಕೆಜಿ ತೂಕ ಹಾಕೊಂಡು ನೀವೇ ಒಂದೊಂದ್ ಕೆಜಿ ಕವರ್ ಹಾಕ್ಬಿಟ್ಟು ಕಟ್ರಿ, ಸೈಡ್ ಇಕ್ಕಿರ್ರಿ, ಎಷ್ಟೈತೋ ಅಷ್ಟು. ಹುಣಸೂರು ಅವರೇ ಬಂದು ತಗೊಂಡೋಗ್ತಾರೆ ಅಂದ್ರು. ನೀವೇ ಬಂದು ಬೆಳಗ್ಗೆ ತಗೊಂಡೋಗ್ತೀರಾ ಮನೆ ಹತ್ರ? ಹುಣಸೂರು ಏನ್ ಹುಣಸೂರು? ಅದೇ ಇದು ಅಲ್ಲೇ ಇವಾಗ ಮಧ್ಯಾಹ್ನ 1 ಅಲ್ವಾ? ಮಧ್ಯಾಹ್ನ 1 ಟೈಮು ಅಲ್ಲಣ್ಣ, ರಾತ್ರಿ ಆಲೆ 9:30. ಇದು ವಿಧಾನಸೌಧ ನಾವ್ ನೋಡಿಲ್ಲ ಅಣ್ಣ. ಅಣ್ಣ ನಮ್ದು ಇಲ್ಲೇ ಹಳ್ಳಿ ಕಡೆ ಅಣ್ಣ, ನಾಗೋಲಿ ಹತ್ರ.
ನಾಗೋಲಿತ್ರ ಹಳ್ಳಿ. ಹ್ಮ್ ಇದು ಬಾಗಲಕೋಟೆ. ಏನ್ ಹಂಗಂದ್ರೆ ಬಾಗಲಕೋಟೆ ಅಂದ್ರೆ? ಅದೇ ಪರಂಗಿ ಮರ. ಇಲ್ಲ, ಪರಂಗಿನ ಮರ ಏನಿಲ್ಲ ಅಣ್ಣ, ಬರೀ ಹುಣಸೆ ಹಣ್ಣು ಎಲೆ ಇರೋದು ಅಷ್ಟೇ ನಮ್ಮ ಹತ್ರ. ನುಗ್ಗೆ ಮರ? ಇಲ್ಲ, ಅದು ಇಲ್ಲ ಅಣ್ಣ. ಹುಣಸೆ ಹಣ್ಣು ಎಲೆನಾ? ಹುಣಸೆ ಹಣ್ಣು ಎಲೆ ಐತೆ. ಅದೇ ಆ ಅಣ್ಣ ಫೋನ್ ಮಾಡಿತ್ತಲ್ಲ, ಹೇಳ್ತು, ನಂಬರ್ ಕೊಡ್ತು, ಎಲ್ಲ ಕಟ್ಟಿಕ್ ಫೋನ್ ಮಾಡ್ರಮ್ಮ ಬಂದು ತಗೊಂಡೋಗ್ತಾರೆ ಅಂತ ಅಂತು. ಅದಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಣ್ಣ? ನಾವು ಹೊಲ ತಕೋಬೇಕಲ್ಲ, ಇನ್ನು ಹೊಲ ಬಡ್ದಿಲ್ಲ ಇನ್ನು, ಇವತ್ತು ಅದಕ್ಕೆ ನಾಳಿಕೆ ಕಣ ಎಲ್ಲ ಮಾಡ್ಬೇಕು. ಅದಕ್ಕೆ ಬಂದು ಎಷ್ಟು ಗಂಟೆಗೆ ಬಂದು ತಗೊಂಡೋಗ್ತೀರ ಅಂತ ಕೇಳ್ದೆ ಅಣ್ಣ. ಇದು ಹಾಲು ಎಷ್ಟು ಲೀಟರ್ ಕೊಡ್ತು? ಯಾರು ನಂಗಣ್ಣ? ಅಲ್ಲ ಅಲ್ಲ, ಇದು ಹೊಸ ಗಟ್ಟಿಲ್ವಾ ಆಚೆಗೆ? ಹಾ, ಅಲ್ಲಿ ಬ್ಯಾಕ್ಗ್ರೌಂಡ್ ಇದೆ. ಎಲ್ಲಣ್ಣ? ಹಾಲಾಗಿ ಬರ್ಲಿಲ್ವಾ ಅಣ್ಣ? ಈಗ ಹಾಕ್ ಬಂದು ಸಾಯಂಕಾಲ. ಇದು ಚೀನಾಕ್ ಹೋಗಿಲ್ವ? ಇದು ಚೀಲಕ್ ತುಂಬಿಲ್ಲ ಅಣ್ಣ, ಕವರಿಗೆ ತುಂಬಿದೀವಿ. ಚೀನಾಕ್ ಹೋಗಿಲ್ವ? ಇವು ಕಾಂಗ್ರೆಸ್ ಹೂವ, ಕಾಂಗ್ರೆಸ್ ಹೂವ, ಮೂಗ್ಬಟ್ಟಿಗೆ ಮೂಗ್ಬಟ್ಟೆ ಬೇಡಣ್ಣ. ನೀನೇನ್ ನಾವೇನು ಹೇಳಿದ್ರು ನೀನು ಹೇಳ್ತೀರಣ್ಣ. ಇದು ಹುಣಸೆ ಎಲೆ ಕಟ್ಟಿಕ್ ಒಂದ್ ಹೇಳಿ ಕಟ್ಟಿಕ್ಕಿದೀವಣ್ಣ, ಯಾವಾಗ ಬಂದು ತಗೊಂಡ್ತೀರಾ? ಅಲೋ, ಇವ್ರಿಗೆ ಮಾಡ್ರಿ. ಯಾರ್ಗಣ್ಣ? ಇದು ಅಂತದ ಬೆಂಗಳೂರು ಹಾಸ್ಪಿಟ್ಲಿಗೆ ಮಾಡಿ. ಅಣ್ಣ ನೀವೆಲ್ಲಿರೋದು? ನಾವು ಹುಚ್ಚ ಹಾಸ್ಪಿಟ್ಲಿಗೆ ಇದ್ದೀವಿ ಅಣ್ಣ. ಎಲೆ ತಗೊಂಡೋಗ್ತಿರಲ್ಲ ಕರೆಕ್ಟಾಗಿ ಹೇಳೋಣ. ಸುಮ್ನೆ ಯಾರಣ್ಣ ಇದು? ನರಸಿಂಹಣ್ಣ ಇದು ಹುಚ್ಚ ಆಸ್ಪತ್ರೆ ಡಾಕ್ಟ್ರು. ನರಸಿಂಹಣ್ಣ ಅನ್ನೋರಿಗೆ ಫೋನ್ ಕೊಡೋಣ. ನರಸಿಂಹರಾಜ ಅಣ್ಣರಿಲ್ಲ. ಏನ್ ಎಲ್ಲೋದ್ರಣ್ಣ? ಅವ್ರು ನೈಟ್ ಡ್ಯೂಟಿಗೆ ಹೋಗ್ತಾರೆ. ನೀವ್ಯಾರಣ್ಣ? ನಾವು ಹುಚ್ಚ ಆಸ್ಪತ್ರೆ, ಇವರು ಸರ್ಜನ್ ಡಾಕ್ಟ್ರು. ನೀನ್ ಯಾವ್ದು ನಾಯಿ ಆಡ್ದಂಗ ಆಡ್ತಿಲ್ಲಣ್ಣ. ಉಸ್ನಾಗ ಕಡ್ದಿತ್ತ ನಿಮ್ಮ ಅಮ್ಮಂಗೆ. ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಾನೆ. ನೀನೇನೋ ಲೋಪ ಸುಳೆ ಮಗ. ಮಿಸ್ ಆಗ್ಬಿಡೈತೆ. ನಾವು ಅವನೇ ಯಾವ್ದೋ ನಂಬರ್ ಕೊಟ್ಟಿತ್ತು, ನಾವ್ ಈ ನಂಬರಿಗೆ ಮಾಡಿದ್ರೆ ನಂಬರ್ ಮಿಸ್ ಆಗ್ಬಿಡೈತೆ. ಯಾರು ಕುಡ್ಕ ಇರ್ಬೇಕು. ಏ ಅಣ್ಣ, ನರಸಿಂಹಣ್ಣಂಗ್ ಫೋನ್ ಕೊಡೋಣ. ನರಸಿಂಹಣ್ಣ ಇದ್ರೆ ಅವ್ರಿಗೆ ಟಿಕ್ಕಿರೋ ಇದೆ. ಕೊಡ್ರಿ ರೇ ಸ್ವಾಮಿ, ನಮಗೂ ಬೆಳಗಿಲ್ಲ ಕೆಲ್ಸಗಳು ಮಾಡಿ ಬಂದು ಮೈ ಕೈ ನೋವಾಯ್ತು. ಮನೆ ಕಮ್ಮಿಕ್ ಊಟ ಮಾಡಿ ಮನಿಕೊಂಬಿಡ್ರಿ. ಅಣ್ಣ ನರಸಿಂಹಣ್ಣಂಗ್ ಕೊಡೋಣ. ಅದೇನ್ ಮಾತಾಡ್ಬೇಕು, ಅದೇನು ಎಲೆ ತಗೊಂಡೋಗ್ತದಂತೆ ಬಂದು. ಅಣ್ಣ ಅವ್ರಿಲ್ಲ, ಡ್ಯೂಟಿ ಹೋಗಿದ್ದಾರೆ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ದಯವಿಟ್ಟು ಇದ್ರೆ ಕೊಡೋಣ. ಹಲೋ ಹಲೋ ಅಣ್ಣ, ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ಕೊಡೋಣ ಇದ್ರೆ. ಅಣ್ಣ ಏನ ಇದು ತಮಾಷೆ ಮಾಡ್ತಿಲ್ಲ ಅಣ್ಣ ನೀನು? ನಿಮಗೆ ಅಣ್ಣ ಏನ್ ಮಾಡ್ತೀಯಾ? ದುಡ್ಡಿನ ಮದ ಹಂಗ ಆಡಿಸ್ತೈತೆ. ನಮ್ಮಂತ ಬಡವ್ರ ಶಾಪ ನಿಮಗ್ ತಡ್ದೇ ಬಿಡಲ್ಲ. ಹಿಂಗೆಲ್ಲ ಮಾಡ್ಬೇಡ. ನಮ್ಗೆ ತೊಟ್ಟದೆ ಶಾಪ. ಮತ್ತೀಗ ನೀನ್ ಹಿಂಗೆಲ್ಲ ಮಾಡ್ತಿಯಲ್ಲಣ್ಣ, ನಾವು ತಮಾಷೆ ಮಾಡ್ತಿಲ್ಲಣ್ಣ, ಕೂಗಾಡ್ತಿಲ್ಲ ಕಿಕ್ಕಿ ಅಂತ ಏನೇನೋ. ಯಾಕಣ್ಣ ಬಡವ್ರ ಕಷ್ಟ ನಿಮ್ಗೆ ಯಾಕಣ್ಣ? ನಿಮ್ಗೆ ಕೂಗಾಡಂಗ್ ಆಕೈತೆ ಅಣ್ಣ ನಿಮ್ಗೆ ನಮ್ಮನ್ ಕಂಡ್ರೆ? ನಾವ್ ಬಡವ್ರು ಅಣ್ಣ, ನಾವು ಬಡವ್ರೇ ಇರ್ಬೋದು, ದುಡ್ಕೊಂಡ್ ತಿಂತೀವಿ. ನಾವೇನು ಅವ್ರು ಕೊಡ್ದಂಗ್ ಆಡ್ದಲ್ಲ. ನಮ್ಗೆ ಯಾಕೆ ಆಡ್ಕಂತೀವಿ ಅಣ್ಣ? ಅಲ್ಲದೆ ನಾವು ಹುಣಸೆ ಎಲೆ ಯಾರ್ಕಂತಾರೆ? ಹುಣಸೆ ಎಲೆ ಯಾರ್ಕಂತಾರೆ ಅಣ್ಣ? ನಮ್ಗೇನ್ ಗೊತ್ತು, ಫೋನ್ ಕೊಟ್ರು ತಗಂತಾರೆ ಅಂತ. ಇಲ್ಲ, ಹುಣಸೆ ಎಲೆ ತಗೊಳಲ್ಲ. ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು. ಅಣ್ಣ ಇದು ನರಸಿಂಹರಾಜು ಅಲ್ವಾ ಅವರು ಹೆಸರು? ಇದು ನರಸಿಂಹರಾಜು ಹಾಸ್ಪಿಟಲ್ ಡಾಕ್ಟ್ರು, ಸರ್ಜನ್ ಡಾಕ್ಟರ್ ಅವರು. ಅಲ್ಲ, ಈ ಒಟ್ನಾಗ ನಂಬರ್ ಕೊಟ್ರು ನರಸಿಂಹರಾಜು ಅನ್ನೋರು ಬಂದು ತಗೊಂಡೋಗ್ತಾರೆ ಅಂತ ಅಣ್ಣ. ಆಗ ಅದಕ್ಕೆ ಹೇಳ್ದೆ ಅಣ್ಣ. ಈಗ ಅವ್ರು ಇದು ಯಾವಾಗ ಬರ್ತಾರಣ್ಣ ನರಸಿಂಹಣ್ಣವರು?
ಅವ್ರೆಲ್ಲ ಬೆಂಗಳೂರಲ್ಲಿ ಇದರಲ್ಲಿ ಹಾಸ್ಪಿಟಲ್ ಅವ್ರೆ. ಐಬಲ್ಲ ಇದು ಕ್ವಾರ್ಟರ್ಸ್ ಆಗಿ. ನೀವೆಲ್ಲಿರೋದಣ್ಣ? ನಾವು ಇದ್ರಾಗೆ ಅಂಕ ಸಿಂಗಾಪುರ್. ಸಿಂಗಾಪುರ್. ಇವ್ರು ಬಿಂಡ್ರಿ ಕೊಟ್ಟಿದ್ ನನ್ನ ಮಕ್ಕಳು ನನಗೆ ಗೊತ್ತು ಗೊತ್ತಿತ್ತು ನನಗೆ ನನ್ ಚಿಕ್ಕ ಇಡಿಸ್ತಾರೆ ಅಂತ. ಯಾಕಣ್ಣ? ಹಲೋ ಹಲೋ ದಡಪ್ಪ, ಮಗ ಬಂದಿರ್ಬೇಕು ನೋಡಿ, ಯಾರ ಈಚೆ ಕುಕ್ಕೆ ಅಂತಾರ ಮಗ. ದಡಪ್ಪ, ಓ ಅಯ್ಯವ್ವ ಸ್ವಾಮಿ ಪರಮಾತ್ಮ, ಇದು ಕಾರ್ಗೆ ಹಾ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಹಾ ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟು ಹಾ. ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟು ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಹಾ ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಹಾ ಸ್ಟೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು, ಆಯ್ತಾ? ಹಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಹಾ ಒಂದ್ ಹಂಸ ಬರುತ್ತೆ. ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುರ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಇದು ಯಾರಿಗ್ ಮಾಡಿರೋದು ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನಾನ್ ದೊಡ್ಡಪ್ಪಲ್ಲ, ಯಾರು ಮತ್ತಿ ನೀನು? ನಾನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕ ಇವ್ನು ಯಾರೋ ಲೋಪರ್ ಸೋಳ ಮಗ ಫೋನ್ ಎತ್ಕೊಂಡ್ ನೋಡ, ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ಇವನು ಸಾಯಾಕ್ಬಿಟ್ಟವನೇ, ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವ್ನು ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ಲಿ? ನೀವ್ ಯಾರು ಹೇಳಿ? ನೀವು? ನಾನ್ ಗುಲ್ಜಾರ್ ಮೊಹಮ್ಮದ್. ಗುಲಾಮ್ ಶಾಬಾದ್ ಮೊಬೈಲ್ ಕಿತ್ಕೊಂಡ ನನಗೆ. ನಂದೇನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ ಎಲ್ಲಿದ್ಯಾ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ ಕಳ್ಳನ್ ಮಾಡ್ಕೊಂಡ ಯಾ ಗುಲ್ಜಾಮಾಬಾದು ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಇವ್ನ ಯಾರು ಮಾಡ್ಯವ್ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅಂತ